ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ಪ್ರಾಣಾಯಾಮದಲ್ಲಿ ನಾಡಿ ಶೋಧನ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ನಾಡಿ ಶೋಧನದಲ್ಲಿ 3-4 ಥರ ಇದೆ. ಒಂದು ಅನುಲೋಮ್ ವಿಲೋಮ್ ಅಂತ ಹೇಳ್ತಾರೆ. ಅನುಲೋಮ್ ವಿಲೋಮ್ ಅಂದರೆ ನೀವು ಲೆಫ್ಟಿಂದ ಇನ್ಹೇಲ್ ಮಾಡೋದು, ರೈಟಿಂದ ಬಿಡೋದು, ರೈಟಿಂದ ಇನ್ಹೇಲ್ ಮಾಡೋದು, ಲೆಫ್ಟಿಂದ ಎಕ್ಸೇಲ್ ಮಾಡೋದು. ಅಂದರೆ ಒಂದು ಕಡೆಯಿಂದ ಇನ್ಹೇಲ್ ಮಾಡೋದು, ಇನ್ನೊಂದು ಕಡೆಯಿಂದ ಎಕ್ಸೇಲ್ ಮಾಡೋದು, ಮತ್ತು ಅದರಿಂದನೇ ಇನ್ಹೇಲ್ ಮಾಡಿ ಮತ್ತು ಇನ್ನೊಂದರಲ್ಲಿ ಎಕ್ಸೇಲ್ ಮಾಡೋದು. ಅಂದರೆ ಒಂದು ಸಲ ಎಡಗಡೆ, ಒಂದು ಸಲ ಬಲಗಡೆ, ಹಾಗೆ ಇನ್ಹೇಲ್ ಒಂದು ಸಲ ಎಡಗಡೆ, ಮತ್ತೊಂದು ಕಡೆ ಬಲಗಡೆ. ಇದಕ್ಕೆ ಅನುಲೋಮ್ ವಿಲೋಮ್ ಅಂತ ಹೇಳ್ತಾರೆ. ಮತ್ತೊಂದು ನಾಡಿ ಶೋಧನ ಅಂತ ಇನ್ನೊಂದೇನು ಹೇಳ್ತಂದರೆ ಬರೀ ಲೆಫ್ಟಲ್ಲೇ ಮಾಡೋದಂಥದ್ದು ಸುಮಾರು ಸಲ. ನಮಗೇನಾದ್ರು ಮೂಗು ಕಟ್ಕೊಂಡಿರೋ ಅಥವಾ ಏನಾರಿದ್ರೆ ಅದನ್ನೇ 10 ಸಲ 15 ಸಲ ಮಾಡೋದು. ಇಲ್ಲ ಬಲಗಡೆಗೆ 15 ಸಲ ಮಾಡೋದು. ಅಲ್ಲೇ ಇನ್ಹೇಲ್ ಎಕ್ಸೇಲ್ ಒಂದು ಕಡೆ ಕ್ಲೋಸ್ ಮಾಡಿಕೊಂಡು, ಅದಕ್ಕೆ ನಾಡಿ ಶೋಧನ ಅಂತ ತುಂಬ ಜನ ಅದಕ್ಕೆ ಹೇಳ್ತಾರೆ. ಇದಲ್ಲದೆ ಮತ್ತು ಸೂರ್ಯಭೇದಿ ಚಂದ್ರಭೇದಿ ಅಂತ ಹೇಳ್ತಾರೆ. ಸೂರ್ಯಭೇದಿ ಅಂದರೆ ರೈಟಲ್ಲೇ ಇದು ಇನ್ಹೇಲ್ ಮಾಡೋದು, ಲೆಫ್ಟಲ್ಲಿ ಎಕ್ಸೇಲ್ ಮಾಡೋದು, ರೈಟಲ್ಲೇ ಇನ್ಹೇಲ್ ಮಾಡೋದು, ಲೆಫ್ಟಲ್ಲೇ ಎಕ್ಸೇಲ್ ಮಾಡೋದು. ಅದನ್ನು ಒಂದು 10 ಟೈಮ್ಸ್ ಮಾಡಬೇಕು. ಅದಕ್ಕೆ ಸೂರ್ಯಭೇದಿ ಅಂತ. ಚಂದ್ರಭೇದಿ ಅಂತ ಹೇಳಿದ್ರೆ ಲೆಫ್ಟಲ್ಲೇ ಇನ್ಹೇಲ್ ಮಾಡೋದು, ರೈಟಲ್ಲಿ ಎಕ್ಸೇಲ್ ಮಾಡೋದು, ಲೆಫ್ಟಲ್ಲೇ ಮಾಡ್ತಾ ಇರಬೇಕು ಇನ್ಹೇಲನ್ನು, ಎಕ್ಸೇಲನ್ನು ರೈಟಲ್ಲೇ ಮಾಡ್ತಾ ಇರೋದು. ಇದಕ್ಕೆ ಚಂದ್ರಭೇದಿ ಅಂತ. ಅಂದರೆ ಒಟ್ಟು 3 ಥರ ನಾಡಿ ಶೋಧನ ಇದೆ. ಧನ್ಯವಾದಗಳು.